ಹೇ ಗೈಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಈ ಒಂದು ವಿಡಿಯೋದಲ್ಲಿ ನಾವು ಇವಾಗ ಊಟಿ ಎಂಟರ್ ಆಗ್ತಾ ಇದ್ದೀವಿ. ಊಟಿ ಎಂಟರ್ ಆಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ದೊಡ್ಡ ಬೆಟ್ಟ ಮತ್ತು ಟೀ ಮತ್ತು ಕಾಫಿ ಫ್ಯಾಕ್ಟರಿನ ವಿಸಿಟ್ ಮಾಡ್ತೀವಿ. ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಫನ್ ಮಾಡ್ತೀವಿ. ನೀವು ಕೂಡ ನಮ್ಮ ಜೊತೆ ಟ್ರಾವೆಲ್ ಪಾರ್ಟ್ನರ್ ಆಗಿ. ಊಟಿಯಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ದೊಡ್ಡ ದೊಡ್ಡ ಬೆಟ್ಟ ಇದೆ ಫ್ರೆಂಡ್ಸ್. ನಮ್ ಕಾರ್ ಇವಾಗ ಬೆಟ್ಟ ಹತ್ತುತ್ತೆ ಫ್ರೆಂಡ್ಸ್. ಗಣೇಶ್ ಅವರು ಬ್ಯಾಕ್ ಸೈಡ್ ವಿಂಡೋ ಲಾಕ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬೆಟ್ಟ ನೋಡಿ ಫ್ರೆಂಡ್ಸ್, ಎಷ್ಟು ಹಸಿರಾಗಿದೆ ನೋಡಿ ಫ್ರೆಂಡ್ಸ್. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಯಾವ ನದಿ ಫ್ರೆಂಡ್ಸ್ ಇದು? ರೆಸಾರ್ಟ್ ತರ ಇದೆ ಕಣ, ನೋಡಿದೆ ಏಣಿ ಎಲ್ಲ ಆಕ್ಟಿವಿಟೀಸ್. ಕರೆಕ್ಟ್, ಮುಳ್ಳು ಬೀಳ್ಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ಎದುರುಗಡೆಯಿಂದ ಆಡಿ ಕಾರ್ ಹೋಗ್ತಾ ಇದೆ ಫ್ರೆಂಡ್ಸ್. ಆಡಿ ಕಣೆ ಅದು, ಆಡಿ ಅದು ಹೋಗಿದ್ದು. ಏನದು? ಇವಾಗ ಹತ್ತಕ್ಕೆ ಸ್ಟಾರ್ಟು. ನೋಡಿ ಫ್ರೆಂಡ್ಸ್, ಬೆಟ್ಟ ಹತ್ತುತ್ತಾ ಇದೀವಿ ಫ್ರೆಂಡ್ಸ್. ಗಣಿ ಮಾತಾಡೋ, ಏನಾದ್ರು ಸ್ಟೋರಿ ಹೇಳು ಗಣಿ, ಏನಾದ್ರು ಸ್ಟೋರಿ ಹೇಳು. ನಾನು ಯೂಟ್ಯೂಬ್ ವ್ಯೂವರ್ಸ್ಗೆ ಒಂದು 55 ಜನ ಇದ್ದಾರೆ. 55 ಜನಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ. ಯೂಟ್ಯೂಬಿಗೆ ಹಾಕಕ್ಕೆ ತಾನೇ ಮಾಡ್ತಿರೋದು. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅನ್ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ವೈಫಿಗೆ ವ್ಯೂ ಕಾಣಿಸ್ತಾ ಇದೆಯಂತೆ. ಸಕ್ಕತ್ತಾಗಿದಲ್ಲ ಚಿನಿ, ನೋಡು ಚಿನಿ, ಬೆಟ್ಟ 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 ಬೆಟ್ಟ. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲ ನಿಲ್ಲಿಸ್ಬಾರ್ದು ಅಂತ ಫಾರೆಸ್ಟ್ನವ್ರು ಹಾಕಿದ್ರು. ನಿಲ್ಲಿಸ್ಕೊಂಡು ಫೋಟೋ ಶೂಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ದೆನ್ ಹೀಗೆ ತುಂಬ ಫನ್ ಜೊತೆ ನಮ್ಮ ಟ್ರಿಪ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಹೋಗಬೇಕಾದ್ರೆ ಆನೆ ಅಥವಾ ಟೈಗರ್ ಅಥವಾ ಬೇರೆ ಯಾವ್ದಾದ್ರು ಪ್ರಾಣಿಗಳು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಚಿಕ್ಕಂದಿರ್ಬೇಕಾದ್ರೆ ಬಿಟ್ಟರೆ ನಮಗೆ ಬೇರೆ ಇನ್ನೇನು ಪ್ರಾಣಿ ಕಾಣಿಸ್ಲಿಲ್ಲ. ಅಲ್ಲಿರೋ ಫಾರೆಸ್ಟ್ನವ್ರು ಕೆಲವರು ಹೇಳಿದ್ರು, ತುಂಬ ಅರ್ಲಿ ಮಾರ್ನಿಂಗ್ ಬಂದರೆ ನಿಮಗೆ ಆನೆ ಆಗಿರ್ಬೋದು, ನೋಡಿ ಫ್ರೆಂಡ್ಸ್, ನಮ್ಮ ಹತ್ರ ಒಬ್ರು ಸ್ಪೆಷಲ್ ಗಿಫ್ಟ್. ನೀವು ಕೂಡ ಊಟಿ ಕಡೆ ಬರ್ತೀರಾ ಅಂತ ಅಂದಿರ್ತೀರಾ, ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಬಿಸಿಲಾದ್ರು ಫಾಗಿ ಇದೆಯಂತೆ ನೋಡಿ ಫ್ರೆಂಡ್ಸ್. ಓ ನೋಡಿ ಫ್ರೆಂಡ್ಸ್, ಅವನಿಗೆ ಅರ್ಜೆಂಟ್ ಇದೆಯಂತೆ. ನೋಡಿ ಫ್ರೆಂಡ್ಸ್, 2 ಬೆಟ್ಟದ ಮಧ್ಯೆ ಕಾರ್ ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಹೇರ್ ಪಿನ್ ಕರ್ವ್ ಕ್ರಾಸ್ ಮಾಡ್ತೀವಿ ಫ್ರೆಂಡ್ಸ್ ನಾವು.
35 ಔಟ್ ಆಫ್ 36 ಹೇರ್ ಪಿನ್ ಬೆಂಡ್ ಗಣಿ. 35 ಹೇರ್ ಪಿನ್ ಬೆಂಡ್ ಇದೆ. 36 ಒಂದು ಕ್ರಾಸ್ ಮಾಡಿ. ಇದೆಷ್ಟನೇದು? 34. ಎಲ್ಲಿ ಬರ್ತೀರಾ? ಅಲ್ಲಿ ಬರ್ತಿದಾರಲ್ಲ ರೆಡ್ ಕಲರ್ ಬೋರ್ಡ್ ಅಲ್ಲಿ. ಬಸ್ ಬಂತು ನೋಡಿ ಫ್ರೆಂಡ್ಸ್. ಏನಾದ್ರು ಎಮರ್ಜೆನ್ಸಿ ಇದ್ರೆ ನೀವು ಊಟಿ ಕಡೆ ಬಂದಾಗ ಎಲ್ಲೂ ನಿಲ್ಸಕ್ ಹೋಗ್ಬಿಡಿ. ಓಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಹೈ ಸ್ಕಿಲ್ ಡ್ರೈವರು. ಹೋಗಿ ಸ್ಪೀಡ್ ನೋಡಿದ್ರೆ ಏನು ಅಲ್ಲ, ಪೇ 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 ಅನ್ಕೊಂಡ್ ಬಂದ. ಎಂತ ಜನ ಮಾರಿ ಸಾವು. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾರೆ ಗೊತ್ತಿಲ್ಲ ಜನಗಳು. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಬರ್ದಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ತೋರಿಸಿದೀನಿ. ಕಾಣಿಸಿಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಂಬಿಡಿ. ನಂಗೆ ಎಡಿಟ್ ಮಾಡೋ ಅಷ್ಟೆಲ್ಲ ಟೈಮ್ ಇಲ್ಲ. ಹಾ ಹಾ ಪಾಪು ನೋಡಿ ಫ್ರೆಂಡ್ಸ್. ಇದು ಒಳ್ಳೇದು ಹಾಕಿದ್ದಾರೆ ನೋಡಿ ಮಗ. ಕರ್ವಲ್ಲಿ ರಿಂಗ್ ನಿಮ್ಗೆ ಆಪೋಸಿಟ್ ಬರುತ್ತೆ. ಯಾವುದು ಬರುತ್ತೆ ಅಲ್ಲಲ್ಲ, ಕರ್ವಲ್ಲಿ ಫುಲ್ ರಿಂಗ್ ಹಾಕಿದ್ದಾರೆ. ನೋಡೋಣ ಫ್ರೆಂಡ್ಸ್, ಗಣೇಶ ಯಾವ್ದೋ ರಿಂಗ್ ತೋರಿಸ್ತಾನಂತ ಇವಾಗ. ಯಾಕೆ ಮರ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ದೊಡ್ಡಕ್ಕಿದಾವೆ. ಯಾವ್ದು ಗಣಿ? ರಬ್ಬರ್ ಅಲ್ಲ, ಪ್ಲಾಸ್ಟಿಕ್. ಮಗ ಏರ್ ಕಾರ್ಡಿಗೆ ಹೋಗು. ಹಾ ಹೆಂಗಿದೆ ಗೊತ್ತಾ? ಸಗದಾಗಿದೆ ಮಗ ಏರ್ ಕಾರ್ಡನ್ನು ನಿಜವಾಗ್ಲು. ಯಾವಾಗಾರು ಹೋಗೋಣ ನೆಕ್ಸ್ಟ್ ಮಂತಲ್ಲಿ, ಸ್ಯಾಟರ್ಡೆ ಸಂಡೇ. ಒಂದಿನ ಸಾಕು ಹೋಗಿ ಬರೋಕ್ಕೆ. ಏರ್ ಕಾರ್ಡ್ ಆರಾಮಾಗಿ ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು. ಎಷ್ಟಾಯ್ತು ಪಿನ್ನು? ಹೆಡ್ ಪಿನ್ ಹೆಡ್ ಪಿನ್ ನೋಡಿ ಫ್ರೆಂಡ್ಸ್, ನಮಗೆ ನಮ್ಮ ಊರಿಗೆ ಬಂದಿರೋ ಫೀಲ್ ಆಗ್ತದೆ. ಫ್ರೆಂಡ್ಸ್, ನಿಮ್ಗೇನಾದ್ರೂ ಕೋಲ್ಡ್ಗೂ ಚಿಲ್ಗೂ ಡಿಫ್ರೆನ್ಸ್ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡಿಲ್ಲ ಅಂತ ಗಣೇಶ್ ಅವ್ರು ಕಮೆಂಟ್ ಮಾಡಿರ್ತಾರೆ ನೋಡಿ. ಗಣೇಶ್ ಅವ್ರ ಚಾನಲ್ ನೋಡಿ ಫ್ರೆಂಡ್ಸ್, ಇಲ್ಲಿ ರೊಮ್ಯಾಂಟಿಕ್ ಆಗಿ ಹೋಗ್ತಾ ನೋಡಿ ಫ್ರೆಂಡ್ಸ್, ಝೂಮ್ ಮಾಡಿ ಡ್ಯಾನ್ಸ್. ಅಲ್ವಾ? ಏನ್ ಇದುವರೆಗೂ 4 ವಿಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ. ನಾಲ್ಕು ವಿಡಿಯೋದಲ್ಲಿ ಒಂದು ವಿಡಿಯೋನೇ 2000 ವ್ಯೂಸ್. ಹೇರ್ ಪಿನ್ ಕರ್ವು ಇಲ್ಲಿ ಬರ್ದಿಲ್ಲ. ಅಲ್ಲಿ ಬರ್ದಿಯಾರ ನೋಡಿ ರೆಡ್ ಕಲರ್ ಬೋರ್ಡ್ ಅಲ್ಲಿ. 27 ಔಟ್ ಆಫ್ 36, 27.
ಜಾಸ್ತಿ ನುಂಗಿರೋದು? ಬೆಂಗಳೂರಲ್ಲ. ಬೆಂಗಳೂರಲ್ಲ? ಅಷ್ಟೇ. ಗಣಿ, ಏನಾದ್ರೂ ಕಂಟೆಂಟ್ ಕೊಡೋ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಹೇಳಿದ್ನಲ್ಲ, ಹಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಡಿ, ತಲೆ ಕೆಟ್ಕೊಂಡು ಹೋಗ್ಬಿಡ್ತೀರಾ. ಬಾದ್ರಿ ತಿಳಿ ನೀನು ವಿಡಿಯೋದಲ್ಲಿ ಬರ್ತೀನಿ. ಕಳಿಸ್ಲಾ? ಅದು ಒಂದು ಕಂಟೆಂಟ್ ಆಗತ್ತೀಗ. ಕಳಿಸ್ಬಿಡ್ತೀನಿ. ಯಾಕೆ ಹೇಳಿದಿ? ಯಾಕೆ? ಡೈಪರ್ ಹಾಕಿಲ್ಲ. ಹಂಗ ಅಯ್ಯೋ ಫ್ರೆಂಡ್ಸ್, ನಮ್ಮ ಚಾರ್ಮುಡಿ ಘಾಟು ಹಿಂಗೆ ಇದೆ. ಅದು ಸ್ವಲ್ಪ ದೊಡ್ಡದಿದೆ ಅಲ್ವಾ? ಇಂಡಿಕೇಶನ್ ಮಣ್ಣಂಶ ಎಲ್ಲ ಚೆನ್ನಾಗಿದೆ. ಬಟ್ ಇದು ಕೊಲ್ಲೂರು ಘಾಟಿ ನೋಡಿದ್ದೀರಾ? ಕೊಲ್ಲೂರು ಘಾಟಿನೂ ಚೆನ್ನಾಗಿದೆ. ಎಷ್ಟು ಸೀಸು ಅಷ್ಟು ಸಿಗಲ್ಲ ಅದು. ನೋಡಿ ಕೊಲ್ಲೂರು ಘಾಟಿನೂ ಚೆನ್ನಾಗಿದೆ, ಗೇರ್ಸೊಪ್ಪ ಘಾಟಿನೂ ಚೆನ್ನಾಗಿದೆ. ಗೇರ್ಸೊಪ್ಪ ಘಾಟಿ ಒಳ್ಳೆ ಮಜಾ ಕೊಡುತ್ತೆ ಆಕ್ಚುಲಿ ಡ್ರೈವ್ ಮಾಡಕ್ಕೆ. ಅಲ್ಲಿ ನೋಡು, ಮೇಲೆ ನೋಡು ರೋಡ್. ಅಲ್ಲಿ ನೋಡಿ ಫ್ರೆಂಡ್ಸ್, ಆ ರೋಡ್ ಹತ್ಕೊಂಡು ಹೋಗ್ತೀವಿ ಈಗ ನಾವು. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಟ್ಟ ಈ ಕಡೆ. ಎಲ್ಲಿ ತನಕ ಹೋಗೋದು ಹೇಳು? ಪಾಪು ಸ್ನಾನ ಮಾಡ್ಸ್ಬೇಕು. ಚೂರೆ. ಇಲ್ಲೆಲ್ಲ ಗಾಡಿ ಮಾತ್ರ ಹಾಳಾಗಿ ಬರುತ್ತೆ. ಅಲ್ವಾ? Mimi, Mimi. Mimi, Mimi, Mimi. Yeah, watch. Watch. 16 ಕಿಲೋಮೀಟ್ರಿಗೆ ಎಷ್ಟು? ಅಲ್ಲೇ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟಾಟಾ. ಗಣಿ, ಎಲ್ಲಿಗೆ ಹೋಗ್ತಾ ಇದೀವಿ ಗಣಿ ನಾವೀಗ? ದೊಡ್ಡ ಬೆಟ್ಟ. ಏನಾದರೂ ನನ್ನ ಸಬ್ಸ್ಕ್ರೈಬರಿಗೆ ಒಂದು ಇದು ಕೊಡು. ಸಬ್ಸ್ಕ್ರೈಬಿಗೆ ಸಬ್ಸ್ಕ್ರೈಬರ್ಗೆ ಬನ್ನಿ ಊಟಿಗೆ ಬನ್ನಿ. ಒಂದು ಇಂಟ್ರೊಡಕ್ಷನ್ ಕೊಡು. ನಾವು ಎಲ್ಲಿಗೆ ಹೋಗ್ತಿದೀವಿ, ಏನು ಮಾಡಕ್ಕೆ ಹೋಗ್ತಾ ಇದೀವಿ. ಹಾಂ, ಮಧ್ಯದಲ್ಲಿ ಸೂರ್ಯ ಬೇಡ ಸರಿಯಾಗಿ ಹೊಡಿತಾ ಇದ್ದಾನೆ. ಇಲ್ಬೇಕಿದ್ದ ಅವರೆಲ್ಲ ರಿಟರ್ನ್ ಹೋಗ್ತಾ ಇದ್ದಾರೆ. ಹಾಂ, ಶ್ರೀ, ನೀ ಏನಾದ್ರು ಕೊಡಿಸ್ರಿ ನನ್ನ ಸಬ್ಸ್ಕ್ರೈಬಿಗೆ. ಸ್ಮೈಲ್ ಕೊಡ್ತೀಯಾ? ಇದರ ನೀವೇನಾದ್ರು ನಡ್ಕೊಂಡು ಹೋಗ್ತಾರೆ. ನಾನೇನೋ ತಂದಿಲ್ಲ ಕೂಡ. ನೋಡಿ, ಇಲ್ಲ ನಡ್ಕೊಂಡು ಬೇರೆ ಹೋಗ್ತಾ ಇದಾರೆ. ಬನ್ನಿ ಫ್ರೆಂಡ್ಸ್, ನೀವೆಲ್ಲ ನೆಕ್ಸ್ಟ್ ಟೈಮ್ ನಮ್ಮ ಜೊತೆ ಜಾಯಿನ್ ಆಗಿ ನಾವು ಟ್ರೆಕ್ಕಿಂಗ್ ಮಾಡೋಣ. ದೊಡ್ಡ ಬೆಟ್ಟ ಕಾಲಲ್ಲೇ ಹಾಕ್ಬಿಡೋಣ. ಒಂದು ತಿಂಗಳು ಬೇಕಾಗುತ್ತಾ ಅಂತ. ಒಂದು ತಿಂಗಳಾಯ್ತಾಗೆ ಇಷ್ಟು ಫುಲ್ ಕೆಳಗಡೆಯಿಂದ ಮೇಲೆ. ಒಂದು ತಿಂಗಳು ಹೊತ್ತು ನೀನು. ಇದಕ್ಕೆ ಹೋಗ್ಬಿಡಿ. ಒಂದೊಂದು ದಿನಾನೇ ಒಂದೊಂದು ಸ್ಟೇ ಮಾಡೋದು, ನೆಕ್ಸ್ಟ್ ಡೇ ಹೋಗೋದು. ಇಲ್ಲಿ ಸ್ಟೇ ಮಾಡಕ್ ಆಗಲ್ಲ. ಅಲ್ಲೇ ಲಾಟ್ ಹೊಡ್ಕೊಡ್ತೀರ. ಇಲ್ಲ, ಇಲ್ಲೂ ಬೇರೆ ಇದಾ. ದುಡ್ಡಿಲ್ಲ ಅಂದ್ರೆ ಏನಿಲ್ಲ ಅವಾಗ. ಫಾಸ್ಟ್ ಆಗಿದೆ ಅನ್ಸುತ್ತಾ? ಇರ್ಬೋದು.
ನೆಟ್ವರ್ಕ್ ಇದೆ, ಸಫಿಷಿಯೆಂಟ್ ನೆಟ್ವರ್ಕ್ ಇದೆ. ಬ್ಯಾಂಕ್ ಬಂತು ಹೌದಾ ವರ್ಷ ಫಾಸ್ಟಾಗ 50 ರೂಪಾಯಿನ ನಮ್ಗೆ ಫಾಸ್ಟಾಗ ಏನಪ್ಪ ನಮ್ದೇನೋ ಡಿಸ್ಪ್ಲೇ ಅಂತೂ ಆಗ್ಲಿಲ್ಲಪ್ಪ ನಮ್ಮ ಗಾಡಿ. ಮೋಸ್ಟ್ಲಿ ನಾನು ಮೋಸ್ಟ್ಲಿ ಆಗಿರುತ್ತೆ. ಅವ್ನ ಕೈಯೆಲ್ಲ ಇತ್ತಲ್ಲ. ತಗೊಳ್ತಾ ಇದ್ದ ಮೆಸೇಜ್ ಬಂತ ನಿಂಗೆ ಏನಾದ್ರು? ಇದು 2-ವೇ ಮಾಡಿದ್ದಾರೆ. ಮೆಸೇಜ್ ಬಂತೇನಾ? ಇಷ್ಟು ಬೇಗ ಹೆಂಗೋ ಗೊತ್ತಾಗುತ್ತೆ. 2-ವೇ ಮಾಡಿದ್ದಾರೆ. 2-ವೇ ಹೋಗೋಕೊಂದ್ ದಾರಿ ಬರೋಕೊಂದ್ ದಾರಿ ಅಲ್ಲ ಬೆಸ್ಟ್. ಉದಿಸ್ರಿ ಬಾ ನೋಡಿ ಹೋಗಿ 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 ನೋಡಿ ಎದುರು ಕಂಡೆ ಬಿಟ್ಟು ಸಣ್ಣ ಲೈಟ್ ಸಗಲ ಕಾಣಿಸ್ತಿದೆ ಅಲ್ಲ. ವಿಡಿಯೋ ತೆಗಿತಾರೆ ಮಾಡ್ತಾ ಇದ್ದೀನಿ. KGF ಒಂದು ಸೂರ್ಯನ ಎಲ್ಲ ಲೈಟ್ ಇದು ಮಾಡ್ತಾರಲ್ಲ ಆ ಥರ. ನೋಡಿ ಫ್ರೆಂಡ್ಸ್, ಗಣೇಶ್ ಅವರು ಇಷ್ಟ ದೊಡ್ಡ ಬೆಟ್ಟ 2-ವೇ ಇಷ್ಟ ಇದೆ. ಮಾಡಿಲ್ಲ ಚೇಂಜ್ ಮಾಡ್ಬೋದಾ ಯಾವ್ದ್ರಲ್ಲಿ? ಅಲ್ಲೋ ನಾವಿರೋ ಜಾಗದಲ್ಲಿ ವೈಫೈ ಇದೆಯಾ ರೂಮಲ್ಲಿ? ವೈಫೈ ಇದ್ರೆ ಕೂತ್ಕೊಂಡು ಎಡಿಟ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ. ಮತ್ತೆ ಮೊಬೈಲ್ ಸ್ಪೇಸ್ ಉಳಿಯುತ್ತೆ. ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ ಮೊಬೈಲಲ್ಲಿ ಡಿಲೀಟ್ ಮಾಡಿಬಿಟ್ರೆ. ರಿಸ್ಕ್ ತಗೊಂಡು ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅಷ್ಟೇ ಸ್ಕ್ರೀನಲ್ಲಿ. ಒಳ್ಳೆ ಮರ ಎಲ್ಲ ನೋಡ್ಬಣಿ ಸ್ಕ್ರೀನ್ ಒಂದ್ಸತಿ. ಕಾರ್ ಮೋಸ್ಟ್ಲಿ ಅಲ್ಲಿ ನಿಲ್ಸ್ಕೊಂಡು ಬಂದಿದ್ದಾರೆ, ಟ್ರಾಫಿಕ್ ಇದೆ ಅಂತೇಳಿ. ಈಗ ಟ್ರಾಫಿಕ್ ಇದೆ ಇಲ್ಲ, ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲ ಇವಾಗ ಹೋಗೋ ಟೈಮ್ ಪುಣ ಆಲ್ಮೋಸ್ಟ್ ಜನ ಹೋಗ್ತಾ ಇದ್ದಾರೆ. ರಾಯರಿದ್ದಾರೆ ನೋಡಿ ಫ್ರೆಂಡ್ಸ್, ರಾಯರಿದ್ದಾರಂತೆ ಇಲ್ಲಿ ಇಲ್ಲಿ ಎದುರುಗಡೆ ಕಾರಲ್ಲಿ. ರಾಯರು ಬಂದರು ಮಾವನ ಮನೆಗೆ. ಇವರೇನಂತ ಅಂದ್ರು. ಏನೋ ಕೊಂಡ್ಕೊಂಡ್ ಬರ್ತಾ ಇದ್ದೀರಂತ. ತಮಿಳಲ್ಲಿ ಹೇಳಿರಿ. ವಿಂಡೋ ಡೌನ್ ಮಾಡಿ ಕೇಳಿದ್ರೆ ಗೊತ್ತಾಗುತ್ತೆ. ಯಾರು ವಿಂಡೋ ಡೌನ್ ಮಾಡಿದ್ರೆ ಕನ್ನಡ ಗಾಡಿ ಸಿಕ್ಕರೆ ಕೇಳಿ. ಇದು ಕೇರಳ ಗಾಡಿ, ಇದು ತಮಿಳ್ನಾಡು ಗಾಡಿ, ಇದು ತಮಿಳ್ನಾಡು ಆಟೋ, ಇದು ತಮಿಳ್ನಾಡು ಕಾರು, ಇದು ಕರ್ನಾಟಕ ಗಾಡಿ. ಹೊರಗಡೆ ಹಚ್ಕೊಂಡಿರ್ಕೊಂಡು ಚಳಿ ಅನ್ನಿಸ್ತಿದ್ಯಾ? ಹೊರಗಡೆ ನಾನು ವಿಂಡೋ ಓಪನ್ ಮಾಡ್ತೀನಿ. ಬೇಡ, ನಿನ್ ಡಸ್ಟು ಕೊಯ್ಯ ಮರ ಅಂತ ಅನ್ಬೇಡ ಮತ್ತೆ. ಅಷ್ಟಿಲ್ಲ. ಊಸಿ ಎಷ್ಟು ಕೋಲ್ಡ್ ಇದೆ ಗೊತ್ತಾ ಅಲ್ಲ? ರಾತ್ರಿ ಹೆಂಗಿರೋಣ ಗುರು ಚಳಿ. ನೋಡಿ ಫ್ರೆಂಡ್ಸ್, ನಮ್ ಶ್ರೀಗ್ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿದೆ. ರಾತ್ರಿ ಫುಲ್ ಜಾಮ ಇರ್ಕಾ? ಫುಲ್ ಜಾಮ ಇರ್ಕಾ?
ತಿರ್ಗೂ ನೋಡ್ತಿಲ್ಲ. ಅವ್ರು ಹಿಂದಿ ಅವರು ಇರ್ಬೋದು, ಯಾರಿಗೆ ಗೊತ್ತು. ಇವಾಗ ಹಿಂದಿಯಲ್ಲಿ ಕೇಳಿ ಅವಾಗ ತಮಿಳು. ನಾನು ತಿರ್ಸ್ಕೊಂಡು ವಾಪಸ್ ಬರ್ತಿದ್ದೆ ನಮಗ. ನೀವು ಕನ್ನಡದವ್ರು ಕೇಳಿ ಕನ್ನಡ ಅವನೇ ಮಾತಾಡ್ತಾನೆ. ಅವನಿಗೆ ಕೇಳೋದೇ ಬೇಡ, ಅವನೇ ಹೇಳ್ತಾನೆ ಅನ್ಸುತ್ತೆ. ಹೋಗಲ್ಲ. ಹೌದಾ? ಓಹೋ, ಬೆಸ್ಟ್ ಮಗ. ಹಾಗಾದ್ರೆ ಯೂಟರ್ನ್ ತೆಗೆದು ಬಿಡು, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿ. ಹಾಂ, ಎಲ್ಲರೂ ಯೂಟರ್ನ್ ಮಾಡ್ಕೊಂಡು ಮುನ್ಕಣಗಣಿ ಅವ್ನು ಎಲ್ರಿಗೂ ಹೇಳ್ಕೊಂಡು ಹೋಗಿ ಕೇಳಂಗೆ. ಹೋಗು ನೋಡಿ. ಏನು ವ್ಯೂ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ವ್ಯೂ ಬೇಕು ಒಬ್ಬೊಬ್ರು ಹಂಗೆ ಅತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರ್ತಾರಲ್ಲ. ಇಲ್ಲ, ಆಕ್ಚುಲಿ ಸನ್ಸೆಟ್ ಚೆನ್ನಾಗಿರುತ್ತೆ. ಯಾವ್ದು? ಚಳಿ ಆಗ್ತಿದೆ. ಹೋಗಣಿ, ಆಪೋಸಿಟಲ್ಲಿ ಹೋಗಣಿ ನುಗ್ಗಿದ್ದು. ಓಪನ್ ಅಲ್ಲ. ತಡಿ ನಿಂಗೆ ವಿಂಡೋ ನೋಡ್ಲಾ ಇಲ್ಲ ಟ್ರಾಫಿಕ್ ನೋಡ್ಲಾ? ಬೇಡ 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 ಬೇಡ. ಅರ್ಧ ಕಿಲೋಮೀಟರ್ ಅಷ್ಟೇ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಮ್ಯಾಪ್ ಹಾಕೋಗಣಿ, ಒಂದು ಐಡಿಯಾ ಸಿಗುತ್ತೆ. ಒಂದು ಸೆಕೆಂಡ್ ತಡ್ಕೊಳ್ಳೋ, ಬಸ್ ಬರ್ತಾನೆ. ಮ್ಯಾಪ್ ಹಾಕೋಕ್ಕೂ ಬಸ್ ಬರೋಕ್ಕೂ ಏನು ಸಂಬಂಧ ಮರ್ಯಾ? ನಾನು ಒತ್ತಡ ಅಂತಾರೆ ಜೋರಾಗಿ ಓದ್ತೀಯ ಅಂತೀಯ. ಹ್ಞೂ ಜೋರಾಗಿ ಓದ್ತೀವಿ. ಅದಕ್ಕೆ ನಿನ್ನೇನಾರು ಮತ್ತೆ ಮುರಿದೋಗ್ಬಿಟ್ರೆ. ಅಂದಲ್ಲ ಅದರಲ್ಲಿ ಸಾಮಾನು. ಈ ಥರ ಗಿಡಗಳು ಚಳಿಲಿ ಅಷ್ಟೇ ಬೆಳೆಯೋದು. ಚಿಕ್ಕಮಂಗ್ಳೂರು ಮಾತ್ರ ಈ ಥರ ನೋಡೋದು, ಈ ಥರ ಗಿಡಗಳು ಅಲ್ವಾ? ಪುಂಡಿ ಸೊಪ್ಪ ಅದು. ಹಾಂ, ಬೇಜಾನ್ ಬೆಳ್ತಾ ಹೋಗೋರು ಪುಂಡಿ ಸೊಪ್ಪು. ಹಾಂ, ನೋಡಲಿ ಪುಂಡಿ ಸೊಪ್ಪು ಗೊತ್ತಿಲ್ಲ. ಏನು ಇಷ್ಟ ನೀನು? ಪುಂಡಿ ಸೊಪ್ಪೆ ಕೆಂಪು ಕೆಂಪು ಕಾಂಡ ಇರುತ್ತಲ್ಲ. ಅಣ್ಣ ಹಂಗೆ ಎಲ್ರಿಗೂ ಹೇಳ್ಕೊಂಡ್ ಬಂದಿದೆ ಕೇಳೋಂಗೆ. ಬಟ್ ವಾಟ್ ಎವರ್ ಆ ಡೆಸ್ಟಿನೇಷನ್ ಕ್ಯಾಪ್ಚರ್ ಬಂದ್ವಿ ಬಿಡಗಣಿದೆ. ನೋಡಿ ಫ್ರೆಂಡ್ಸ್, ಆ ಬಸ್ನವ್ರು ಏನಾರು ಎಲ್ಲಾರು ಸಿಕ್ಕರೆ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ನಮ್ಗೆ. ವಾವ್, ನೋಡುಗರು ಏನ್ ವ್ಯೂ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಏನೂ ಇಲ್ಲ ಅಂತೆ. ಏನ್ ಬೇಕು ಅಲ್ವಾ? ಎಲ್ಲ ಇನ್ಸ್ಟಾಗ್ರಾಮ್ ಎಕ್ಸ್ಪೆಕ್ಟೇಷನ್ಸ್. ನೋಡಿ ಫ್ರೆಂಡ್ಸ್, ಊಟಿಗೆ ಬರೋರು ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರಕ್ ಹೋಗ್ಬೇಡಿ. ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಿಮಗೆ ಊಟಿ ಸಿಟಿ. ನಮ್ ಶ್ರೀನಾ ಯೂಟ್ಯೂಬ್ ಬ್ಲಾಗ್ ಆಡ್ತಿರೋದು ನೋಡಿ ನಂಗೆ ಆಡ್ತಾವಳೆ. ನಮ್ ಬೆಂಗಳೂರು ಕಾಣಿಸ್ತಾ ಇದೆಯಾ? ನೋಡಲ್ಲಿ ಒಂದು ಲೈನ್ ಅಲ್ಲ, ಆಕಾಶದ ಲೈನ್ ನೋಡು ಹೆಂಗ್ ಕಾಣಿಸ್ತಿದೆ ಅಲ್ಲ? ಆಕಾಶದ ಲೈನ್ ಅಲ್ಲ, ಬೆಟ್ಟದ ಲೈನ್. ಇಲ್ಲ ಗಣಿ, ಅದು ಬೆಟ್ಟ ಅಲ್ಲ, ಅದು ಕೆಳಗಡೆ ಫುಲ್ ಇದು ಮಿಸ್ಟ್. ಐ ಮೀನ್ ಇದಿರುತ್ತಲ್ಲ, ತೇವಾಂಶ ಕರೆಕ್ಟಾಗಿ ಒಂದು ಗೆರೆ ಎಳ್ದಿರಂಗೆ ಬಂದ್ಬಿಟ್ಟಿದೆ. ಸೀರಿಯಸ್ಲಿ ಒಂದು 10 ವರ್ಷ ಮುಂಚೆ ಎಲ್ಲ ಇಷ್ಟೊಂದು ಟ್ರಾಫಿಕ್ ಇಂದು ಇದಿರಲಿಲ್ಲ. ಈಗ ಎಲ್ಲರ ಮನೆಯಲ್ಲೂ ಕಾರ್ ಹಾಕ್ಬಿಟ್ಟು ಹೋಗ್ಲಿರೋನು ಆರ್ ಮಾಡೋನ್ಸತಿ. ಅವ್ನು ಯು ಪಿಯಿಂದ ಹೆಂಗ್ ಬಂದಿ ಏನ್ ಮಾರೆ ಕಾರ್ ಓಡಿಸ್ಕೊಂಡು ಈ ಬೆಟ್ಟ ಹತ್ತಕ್ಕಾಗ್ತಿಲ್ಲ ಅವ್ನ ಕೈಯಲ್ಲಿ. ಆಗುತ್ತೆ, ಡೋಂಟ್ ಜಡ್ಜ್ ಬೈ ಇಟ್ಸ್ ಕವರ್ ಅಂತ. ಅಯ್ಯಯ್ಯೋ ನೋಡ, ಗಣೇಶ ಡೈಲಾಗ್ ಹೊಡೆಯಕ್ಕೆ ಹೋಗಿ ಅವನೇ ಹಿಂದೆ ತಗೊಂತ ಗಾಡಿನ. ಇನ್ಕ್ಲೂಡಿಂಗ್ ಮೀ.
ಅವ್ನು ತಿಂತಿದ್ದ ಅನ್ಕ ಅದಕ್ಕೆ ಹೇಳ್ತಿರೋದು, ನಾ ಅವಾಗಿಂದನೂ ನೋಡ್ತಾ ಇನ್ನು ಆಯ್ತಾ. ನನಗೆ ಕ್ಲಚ್ ಕಂಟ್ರೋಲ್ ಸಿಗ್ತಾ ಇಲ್ಲ ಅವನಿಗೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಇಲ್ಲೇ ನಿಲ್ಸ್ಬಿಟ್ಟು ಹೋಗ್ತಾ ಇದಾರೆ ಇವರು. ಇನ್ನೇನು 220 ಮೀಟರ್ ಗಣಿ ಬೆಸ್ಟ್ ಇಲ್ಲೇ ಹಾಕ್ಬಿಡೋಣ. ಇದೇ ಪಾರ್ಕಲ್ಲಿ ಹಾ ಇದೆ, ಇಲ್ಲಿ ಬೆಸ್ಟ್ ಹಾಕ್ಬಿಡೋಣ. ಇದು 220 ಮೀಟರ್ ಇದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸುಮ್ಮನೆ ಯಾಕೆ ರಿಸ್ಕ್. ಬಾ ಬಾ. ಸೊ ಫೈನಲಿ ಊಟಿಗೆ ರೀಚ್ ಆಗಿ ನಾವು ಬುಕ್ ಮಾಡಿದ ರೆಸಾರ್ಟ್ ಹೆಸರು ಡೆಕ್ಕನ್ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ದೊಡ್ಡ ಬೆಟ್ಟ ಬಂದ್ವಿ. ಕೆಲವೊಂದು ಕಡೆ ಮೊಬೈಲ್ ಬ್ಯಾಟ್ರಿ ಡೌನ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡ್ಕೊಂಬಿಡಿಲ್ಲ ಬೆಟ್ಟ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ದೊಡ್ಡ ಬೆಟ್ಟ. ಬಂದ ತಕ್ಷಣ ಏನೋ ನೋಡಕ್ ಬಿಡ್ಲಿಲ್ಲ. ಮತ್ತೆ ಚಾಕ್ಲೇಟ್ ಫ್ಯಾಕ್ಟರಿ ನಾಳೆ ಇದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸುಮ್ಮನೆ ಹಾಕಿರ್ತಾರೆ. ಮತ್ತೆ ಸ್ಟೀಮ್ ಇಂಜಿನ್ ಕಣೋದು, ಇಡೀ ಇಂಡಿಯಾದಲ್ಲಿ ಸ್ಟೀಮ್ ಇಂಜಿನ್ ಊಟಿಯಲ್ಲಿ ಮಾತ್ರ ರನ್ ಆಗ್ತಾ ಇರೋದು. ಸ್ಟೀಮ್ ಇಂಜಿನ್ ಕಣೋ ಇದು, ಅದಕ್ಕೆ ಫೇಮಸ್ ಅದು. ಇನ್ನು ಸ್ವಲ್ಪ ವರ್ಷ ಅದನ್ನ ಕ್ಯಾನ್ಸಲ್ ಮಾಡಿ ತೆಗಿತಾರೆ ಅದನ್ನ. ಬನ್ನಿ ಇಲ್ಲಲ್ಲ, ಎಲ್ಲರೂ ಫೋಟೋ ತಗೋಣ ಅಟ್ಲೀಸ್ಟ್ ನೀಟಾಗಿ. ಅಲ್ಲಿ ಹೋಗಕ್ಕೆಲ್ಲ ಬಿಡಲ್ಲ ಕಣ ಅವನು, ಆಗ್ಲೇ ಕೊಯ್ಯೋ ಅಂತವನಲ್ಲಿ. ಲೇ ಗಣಿ, ಅವನಾಗಲೇ ಕೊಯ್ಯೋ ಅಂತವನೆ. ಬಾ ಎಲ್ಲಾರು ಫೋಟೋ ತಗೋಣ. ಅಲ್ಲಿ ಏನಿದೆಯೋ ಗೇಟ್ ಕ್ಲೋಸ್ ಆಗಿದೆಯಲ್ಲ, ಅವ್ನು ಕೊಯ್ಯೋ ಅಂತವನಲ್ಲಿ. ಎಲ್ಲಾರು ಬರ್ದಿಯಾರಾಗೋದು 6 ಗಂಟೆ ಕ್ಲೋಸ್ ಅಂತ. ಬಾ ಇಲ್ಲೇ ನಿಂತ್ಕೊ. ಬರೇ ತಿರ್ಗೆ ನಿಂತ್ಕೊ, ಅಲ್ಲೇ ಚೆನ್ನಾಗಿ ಬರ್ತದೆ. ಇಲ್ಲಿ ಬಾರ, ಚೆನ್ನಾಗಿ ಬರ್ತದೆ ಇಲ್ಲಿ ಆ್ಯಕ್ಚುಲಿ. ಅಲ್ಲೇನು ಗುರು ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅವ್ರನ್ನ ರೆಕಾರ್ಡ್ ಮಾಡ್ತಾರೆ. ಮಾಡಷ್ಟೇ ನೀನು ಹಿಂಗೆ ಶ್ರೀ ಹಿಂಗೆ ನೀವಾಕಿ ಅವಳು ತಪ್ಪು ಡ್ಯಾನ್ಸ್. 1 2 3 ಸ್ಟಾರ್ಟ್. ಟೋಪಿ ಕೊಡು. ಪರವಾಗಿಲ್ಲ, ಟ್ರೈ ಮಾಡಿ. ಬಾ ಒಂದು ಫೋಟೋ ತಗೋಣ. ಬ್ರದರ್, ಹಲೋ ಬ್ರದರ್, ಹಲೋ ಬ್ರದರ್, ಒಂದು ಫೋಟೋ. ಬಾಬಾ ಇವರಿಗೂ ಕರೆದೆ, ಅವರಿಗೂ ಕರೆದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಡ್ರ ಮೊಬೈಲು ಯಾರ್ದಾರು. ಹಾಂ ಬಾರಲ್ಲೇ ಅವ್ನು ಕೊಯ್ಯೋ ಅಂತಾನೆ. ನೋಡಿ ಫ್ರೆಂಡ್ಸ್, ತಮಿಳ್ನಾಡು ನ್ಯೂ ಇಯರ್ ಸೆಲೆಬ್ರೇಷನ್ 2026. ದೊಡ್ಡ ದೊಡ್ಡ ಆರ್ಕೆಸ್ಟ್ರಾ ಸಿಂಗರ್ಸ್ಗಳೆಲ್ಲ ಇಲ್ಲಿದ್ದಾರೆ. ಶ್ರೀ ಆರ್ಕೆಸ್ಟ್ರಾ ಸಿಂಗರ್ಸ್. ನಡಿ, ಇನ್ನೇನು ಆಯ್ತು ಅಷ್ಟೇ. ದೊಡ್ಡ ಬೆಟ್ಟ ಒಂದು ಮುಗೀತು ಅಷ್ಟೇ ಶಾಸ್ತ್ರದ್ದು. ಸುಮ್ಮನೆ ಅಲ್ಲೆಲ್ಲ ಪಾರ್ಕ್ ಮಾಡಿ, ಇಲ್ಲಿ ಮಾಡಿ, ಅಲ್ಲಿ ಮಾಡಿ, ಕೊನೆಗೆ ಬೆಟ್ಟ ತುದಿಗೆ ಬಂದು ಪಾರ್ಕ್ ಮಾಡೋಕ್ಕಾಯ್ತು. ಹಾಂ ಹೌದು ಅಲ್ವಾ. ಇವ್ರು ಹಿಂಗೆಲ್ಲ ಇಲ್ಲಿ ಹೋಗ್ತಿದ್ದಾರೆ ಮರ್ಯ. ಇಲ್ಲೇನಿದೆ, ಹಿಂಗೆ ಹೋಗ್ಬೇಕು ಆ್ಯಕ್ಚುಲಿ. ಅಲ್ಲ ಅವ್ನು ಓಡಿಸ್ತಾ ಇದ್ನಲ್ಲ ಶ್ರೀ, ಅವನು ಏನಂತ ಅಂದ ಗೊತ್ತಾ? ಇಲ್ಲಿ ಟೋಪಿ ಇದೆ ಶ್ರೀ, ಟೋಪಿ ಇದೆ. ಹಾಂ ಗ್ಲೌಸ್ ಇದೆಯಲ್ಲ, ಹಿಂಗೆ ಹೋದ್ರೆ ಸಿಗುತ್ತೆ ಗ್ಲೌಸ್, ಪಕ್ಕ ಸಿಗುತ್ತೆ. ಅಮ್ಮ ಗ್ಲೌಸ್ ಇದೆಯಾ?
ದೊಡ್ಡವ್ರಿಗೆ ಹೌದಲ್ಲ, ಪೇಮೆಂಟ್ ಮಾಡೋಕೆ ನೆಟ್ವರ್ಕ್ ಇಲ್ಲ. ಮುಂದೆ ನೋಡೋಣ 100 ನೆಟ್ವರ್ಕ್ ಇದೆಯಾ? ಫೋನ್ ಪೇ ನೆಟ್ವರ್ಕ್ 100 ಕೊಡಿ. ಶ್ರೀ ತಗೊಂತೀಯ ನೀನೊಂದು? ಇಲ್ಲ ನೆಟ್ವರ್ಕ್ ಇಲ್ಲ. ಎರಡಾ 100 ಕಲರ್ ನೋಡಿ. ಶ್ರೀ ಬೇಕಾಗುತ್ತೆ ತಗೋ ಶ್ರೀ, ಚಳಿಗೆ. ನೆಟ್ವರ್ಕ್ ಇಲ್ಲಲ್ಲ. ಹಿಂಗೆ ಹಾ? ನೀವು ಕೂಡ ಊಟಿಯಲ್ಲಿ ಯಾವ್ದಾದ್ರು ಸರಿ, ಸುಮ್ಮನೆ ಆಸೆ ಪಟ್ಟು ತಗೊಂಡ್ಬಿಟ್ಟು ಆಮೇಲೆ ಆಗ್ಲಿಲ್ಲ ಅಂತಂದ್ರೆ ನಿರಾಸೆ ಆಗ್ಬಿಡುತ್ತೆ. ಕ್ಯಾಶ್ ಇಟ್ಕೊಂಡು ಹೋಗಿರ್ಲಿಲ್ಲ. ಅಲ್ಲ, ಆಸೆ ಪಟ್ಟು ತಗೊಂಡ್ಬಿಟ್ಟು ಫೋನ್ ಪೇ ಆಗ್ಲಿಲ್ಲ ಅಂತಂದ್ರೆ ಬೇಜಾರಾಗೋಗ್ಬಿಡುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಲ್ವಾ ಪಾಪ? ಎಸ್ ಹಂಗ ನಾನು ಒಂದು ತಗೊಂತೀನಿ. ಅಮ್ಮ 2 ತಗೊಂತೀವಿ. ಎಷ್ಟು? 150 ಲಾಸ್ಟ್ ಪ್ರೈಸ್. 170 10 ರೂಪೀಸ್ ಡಿಸ್ಕೌಂಟು. ಸರಿ ಕೊಡಿ, ಮತ್ತೊಂದು ಕೊಡಿ. ಬ್ಲ್ಯಾಕ್ ಇರುತ್ತಾ? ಫುಲ್ ಗ್ರೇ ಇರುತ್ತಾ? ಈ ಕಲರ್ ಇರುತ್ತಾ? ಈ ಕಲರ್ ಅಮ್ಮ, ಇದು ಡ್ಯಾಮೇಜ್. ಆಂಟಿ ನನಗೆ ಬ್ರೋ ಅಂತ ಇದ್ದಾರೆ. ಎಷ್ಟು 180ನಾ? ಆಂಟಿ ಬ್ರೋಗೆ 50% ಡಿಸ್ಕೌಂಟ್. ಅಲ್ಲ, ಆಂಟಿ ನನಗೆ ಬ್ರೋ ಅಂತ ಇದ್ದಾರೆ, ಅದಕ್ಕೆ 50% ಅವಾಗಲೇ ಪೇಮೆಂಟ್ ಮಾಡ್ಬಿಟ್ಟಿದ್ರೆ ಏನಾಯ್ತು? ಆಯ್ತೇನ ಫೋನ್ ಪೇ? ನಾನು ಕೈಗೆ ಹಾಕೊಂಡ್ಬಿಟ್ಟೆ ಇವಾಗ. ನೆಟ್ವರ್ಕ್ ಸಿಗುತ್ತಾ? ಅದು ಅಲ್ಲಿ ಕೂಡ ಹೋಗ್ರಿ. ಎಂಟ್ರೆನ್ಸ್ ಬ್ಯಾಕ್ ಸೈಡ್ ಹೋಗ್ರಿ. ಕೆಳಗೆ ಬಿಡೋಳು. ಇಲ್ಲಿ ಫ್ರೆಂಡ್ಸ್ ನೋಡಿ, ಆಂಟಿ ಫೋನ್ ಪೇ ನಂಬರ್ ಹೇಳ್ತೀನಿ, ನೀವು ಯಾರಾದ್ರೂ ಪೇ ಮಾಡ್ತೀರಾ ಅಂತ. ಇಲ್ಲಿ ಪಾಪು ಈ ಕಡೆ ವಿದ್ಯಾ ಬೇಕಂತ ಇದನ್ನು. ಬೇಡ ಮಗ್ಳೆ. ಅವರಷ್ಟು ಕೋರ ಒಂದು 55 ಜನ 60 ಜನ ಆಗೋರು. ಅಡ್ಡ ಬರ್ತಾನೆ. ಸೊ ದೊಡ್ಡ ಬೆಟ್ಟ ಮುಗಿಸ್ಕೊಂಡು ರಿಟರ್ನ್ ಆಗ್ಬೇಕಾದ್ರೆ ನಾವು ವಿಸಿಟ್ ಮಾಡಿದ ಪ್ಲೇಸ್ ಬಂದ್ಬಿಟ್ಟು ಬೆಂಚ್ ಗೈಸ್, ಫೈನಲಿ ವಿ ಆರ್ ಅರೈವಿಂಗ್ ಅಟ್ ಕಾಫಿ ಫ್ಯಾಕ್ಟರಿ. ಊಟಿಯಲ್ಲಿ ನಮಗೆ ತುಂಬಾ ಚಾಕ್ಲೇಟ್ ಫ್ಯಾಕ್ಟರೀಸ್ ಮತ್ತೆ ಟೀ ಫ್ಯಾಕ್ಟರೀಸ್ ಸಿಗುತ್ತೆ. ಅದರಲ್ಲಿ ನೀವು ಬೆಂಚ್ ಮಾರ್ಕ್ ಟೀ ಮತ್ತೆ ಚಾಕ್ಲೇಟ್ ಫ್ಯಾಕ್ಟರಿಗೆ ವಿಸಿಟ್ ಮಾಡಿ. ಆಕ್ಚುಲಿ ಇದು ತುಂಬಾ ದೊಡ್ಡ ಫ್ಯಾಕ್ಟರಿ. ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಬ್ರೋ ಆನ್ ಮಾಡ ಎಲ್ಲ ಹೋಗ್ತಾ ಇದಾರೆ ಮರಿ. ಇನ್ನು ಕೈಗೆ ಹಾಕಳ ಬ್ಯಾಡ್ಜ್. ಟೀ ಫ್ರೀಯಾಗಿ ಕೊಡ್ತಾರಂತ ಇಲ್ಲಿ. ಎಂಟ್ರೆನ್ಸ್ ಅಲ್ಲ ಕೊಕ್ಕೋ ಬೀನ್ಸ್ ಅದೇನು ಮಾಡ್ತಾರೆ ಗೊತ್ತಾ? ಕೊಕ್ಕೋ ಬೀನ್ಸ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಕೊಂಡು ಬ್ಲೆಂಡ್ ಮಾಡಿ ಹುರಿತಾರೆ. ಅದು ಬಟರ್ ಆಗುತ್ತೆ. The tempered chocolate is then poured into molds, forming the desired shapes and sizes for a diverse product range. As per our unique recipes, we incorporate premium nuts, enhancing both texture and flavor. The molded chocolates are cooled to solidify, locking in their rich taste and smooth texture. See guys, chocolate, yummy chocolates. Ready to delight our customers with benchmark signature. ಚಾಕಿ ಇಲ್ಲಿ ತೋರ್ಸ. ಅಲ್ಲಿದೆ ಶಾಪ್ ಇದೆ ಮುಂದೆ. ಫುಲ್ ಪ್ಯೂರ್ ಶ್ರೀ ಡಾರ್ಕ್ ಚಾಕ್ಲೇಟ್ ತಗೊಳ್ಳೋಣ ಅಲ್ಲ? ಪ್ಯೂರ್ ಡಾರ್ಕ್ ಚಾಕ್ಲೇಟ್.
go 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 go. ಗಣಿ ಫೋಟೋ ತೆಗಿತಾ ಇದ್ದೀನಿ. Tea leaves. ₹10 entry fees. Gani, entry fees. ಜನಕ್ಕೆ ಅಡಿಕ್ಷನ್ ಕೊಟ್ಬಿಟ್ಟ ಗುರು ಇವನು. ಇಡೀ ಪ್ರಪಂಚಕ್ಕೆ ಅಡಿಕ್ಷನ್ ಕೊಟ್ಬಿಟ್ಟ. ಇಡೀ ಪ್ರಪಂಚಕ್ಕೆ ಅಡಿಕ್ಷನ್ ಕೊಟ್ಬಿಟ್ಟ. ಬಾ ಶ್ರೀ ಎಲ್ಲಿ ಓಡೋಗ್ತಾಳೆ ಮರಿ ಅವಳು. ಶ್ರೀ ಓಯ್ ಶ್ರೀ ಓಡೋಗ್ಬೇಡ, ಜೊತೆಗಿರು, ಗ್ರೂಪಲ್ಲಿರು. ವಾವ್ ಅಲ್ಲೋಗ ಲಾಸ್ಟಿಗೂ. ಅಲ್ಲಿ ಒಳಗಿಂದ ಬರ್ಬೇಕಾ? Conveyor belts. ಬಾಬಾ ಕತ್ಲಾಗ ಮುಂಚೆ. ವಾವ್ ನೋಡೋದು ಎಷ್ಟು ಚಂದ ಇದೆ. ನಾನು ವಾವ್ ಚೆನ್ನಾಗಿರಲ್ಲ ನೋಡಲಿ. ನಿಂತ್ಕೊಂಡು ಎಂಜಾಯ್ ಮಾಡು. ಗೈಸ್ ಕಾಂಪ್ಲಿಮೆಂಟ್ರಿ ಟೀ ಕೊಡ್ತಾರೆ ಗೈಸ್. Drinking downside. ಫ್ಲೇವರ್ ಟೀಯಾ ನಾರ್ಮಲ್ ಟೀ ಅಮ್ಮ? Normal. ನಾರ್ಮಲ್.
ರೈಟ್ ಟು ಸೇಲ್ಸ್ ಕೌಂಟರ್. ತಿರ್ಗಿಸಿ ಓಯ್ ಮಾಸ್ಟ್ರಿ ಡಾರ್ಕ್ ಚಾಕ್ಲೇಟ್ಸ್ ತೊಗೊಳೋಣ. ಅದ್ರ ಕಾರ್ಡ್ ಇದೆಯಾ ನೋಡಿ ಫಸ್ಟು. ಅವ್ರಿಗೆ ಇದು ಸೇಲ್ ಆಗುತ್ತೆ. ಶ್ರೀ ಚಾಕ್ಲೇಟ್ ಟೀ ತಗೊಳ್ಳೋಣ. ಚಾಕ್ಲೇಟ್ ಟೀನಾ? ಹಾಂ, ಚಾಕ್ಲೇಟ್ ಫ್ಲೇವರ್ ಟೀ ತಗೊಳ್ಳೋಣ ಸರ್. ಅಷ್ಟೊಂದು ಚಿಕ್ಕ ಪ್ಯಾಕೆಟ್? ಅರ್ಧ ಕೆ ಜಿ ಕಣೆ ಅದು. ಅದು ಫ್ಲೇವರ್ ಚಿಕ್ಕ ಪ್ಯಾಕೆಟ್ ಇದೆ, 1/4 kg ಪ್ಯಾಕೆಟು, ದೊಡ್ಡದೇ ಪ್ಯಾಕೆಟು. ಚಿಕ್ಕದಿದ್ರೆ ಎಲ್ಲಾದು ಸ್ವಲ್ಪ 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 ತಗೊಂಡೋಗ್ಬೋದು. ಬಾ ಜಿಂಜರ್ ಟೀ ಏನಾದ್ರು ತಗೊಂತೀಯಾ? ತಗೊಂಡೋಣ, ಯಾವ್ದಾರು ಒಂದು ಟೀನ ಇಲ್ಲಿ. ಅದೇ ನಾರ್ಮಲ್ ಟೀನೇ ತಗೋಣ. ಬೇಕಾಗಿ ನಾವೇ ಆ್ಯಡ್ ಮಾಡ್ಕೊಬೋದಲ್ಲ. ಸರಿ ಓಕೆ, ತಗೋಣ ಬಾ, ಯಾವ್ದಾರು ಒಂದು ತಗೋ. ಅಲ್ವೇ ಕೇಳಿಸ್ಕೋಬೇಕಾಗಿರೋ ಫ್ಲೇವರ್ ಆ್ಯಡ್ ಮಾಡ್ಕೊಳ್ಳೋ ಟೀ ಓಕೆ. ಯಾವ ಫ್ಲೇವರ್ ನಾವು ಆ್ಯಡ್ ಮಾಡ್ಕೊಳಕ್ಕೆ ಆಗಲ್ಲ ಮನೇಲಿ, ಆ ಫ್ಲೇವರ್ ಟೀ ಹಿಂಗೆ ತೊಗೊಳ್ಳೋಣ. ಚಾಕ್ಲೇಟ್ ಟೀ ಎಕ್ಸಾಂಪಲ್ ನಾವು ಮನೇಲಿ ಮಾಡ್ಕೊಳಕ್ಕಾಗತ್ತಾ? ಆ ಥರ, ಆ ಪಾಯಿಂಟ್ ಆಫ್ ವ್ಯೂವಿಂದ ನಾನು ಹೇಳ್ತಾ ಇರೋದು. ಬಾ ಬಾ ನೋಡೋಣ ಬೈ. ಇಲ್ಲಿದೆ ಬಾ, ಇಲ್ಲಿ ಶ್ರೀ ಇಲ್ಲಿದೆ ಬಾರೆ. ಅಲ್ಲಿ ಬಿಲ್ ಮಾಡಿಕೊಂಡು ಇಲ್ಲಿ ತಗೊಂಡು ಅಲ್ಲಿ ಪೇ ಮಾಡ್ಕೊಂಡು ಇಲ್ಲಿ ತಗೊಬೇಕು. ಓಕೆ ಓಕೆ, ಯಾವ್ದಾರು ತಗೊಂತೀಯಾ? ಚಾಕ್ಲೇಟ್ ತಗೊಳ್ಳೋಣ ಅಂದೆ, ಇವಳು ಬೇಡ ಅಂದ್ಲು. ಮಸಾಲಾ ಟೀ ಇದೇನು ಮನೆಯಲ್ಲೇ ಮಾಡ್ಕೊಬೋದು. ಇದು ನಾರ್ಮಲ್ ಟೀ. ಇದು ಸಣ್ಣ ಪ್ಯಾಕೆಟ್ ಇದೆಯಾ? ಸಣ್ಣ ಪ್ಯಾಕೆಟ್ ಇಲ್ಲ. ಹರ್ಬಲ್ ಟೀ 3 to 240. ಏನು ಮಾಡ್ತೀವಿ ಸರ್? ಇದು ಅರ್ಧ ಕೆಜಿ ಇದೆ, 1/4 kg ಆಗಿದ್ರೆ ಓಕೆ ಅಲ್ವಾ? ಅರ್ಧ ಕೆ ಜಿ ಟೇಸ್ಟ್ ಆಗಿ ಮಾಡಬೇಕು ಅಂತಂದು ತಗೊಬೇಕು. ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿ ಇವರೇ ಮಾಡಿರ್ತಾರೆ, ಬ್ಲೆಂಡ್ ಮಾಡಿರ್ತಾರೆ. ಅಲ್ಲ ಚಾಕ್ಲೇಟ್ ಟೀ ತಗೊಳ್ಳೋಣ ಗಣಿ, ಚಾಕ್ಲೇಟ್ ಟೀ ಆಫ್ ಮಾಡ್ಕೊಳ್ಳೋಣ. ಹಾಂ, ಚಾಕ್ಲೇಟ್ ಫ್ಲೇವರ್ಡ್. ತಗೊಂಡು ಮತ್ತೆ ವೇಸ್ಟ್ ಆಗ್ಬಿಟ್ರೆ ಕಷ್ಟ. ಮತ್ತು ಯಾವ್ದು ತಗೊಳ್ಳೋಣ? ಮಸಾಲಾ ಟೀ ಮನೇಲಿ ಮಾಡ್ಕೊಬೋದು. ಏಲಕ್ಕಿ ಟೀ. ಏಲಕ್ಕಿ ಟೀನಾ? ₹500 ಮರಿ ಅದು. 370 ಆಗ್ತದೆ. 370. ಸರಿ ತಗೊಳ್ಳೋಣ, ಆಫ್ ತಗೊಳ್ಳೋಣ ಅಲ್ವಾ? ಎಂಟ್ರಿ ಬ್ಯಾಂಡ್. ಚಾಕ್ಲೇಟ್ಸ್ ಶಾಪ್ ಕೆಳಗಡೆ ಇದೆಯಾ? ಏಲಕ್ಕಿ ಟೀ ಅಲ್ಲಿ ಕೊಡ್ತಾರೆ. ತಗೊಂಡು ಹೋಗೋಣ, ಎಲ್ಲರೂ ಹೋಗೋಣ. ಕ್ಲೋಸ್ ಆಗುತ್ತಂತ.
ನೀವು ಶ್ರೀ ಡಾರ್ಕ್ ಚಾಕ್ಲೇಟು ಗಣಿ ನಾನು ಕೆಳಗಡೆ ಇರಲ್ಲ ಹಾಂ ಹೋಗ್ತಿರ್ತೀನಿ ಬಾ ಶ್ರೀ ಇರೋ ಬಂದೆ ನಾನು Fermentation process takes place for 90 minutes at room temperature of 21 degrees Celsius. Then the tea ಹಿಂಗೆ ಕಣೆ ಅದು ಚಂದ ಎಕ್ಸಿಟ್ ಬೋರ್ಡ್ ಹಾಕಿಯಾರ ಇದೇ ತಾನೆ ಮೇಲ್ಗಡೆ ಏನು ಮತ್ತೆ ಇಲ್ಲಿಸಿ ಒಳಗೆ കാലുണ്ടോ ಪ್ಯೂರ್ ಡಾರ್ಕ್ ಚಾಕ್ಲೇಟ್ಸ್ ಅಲ್ಲಿ ಪ್ಯೂರ್ ಡಾರ್ಕ್ ಚಾಕ್ಲೇಟ್ಸ್ ज़्यादा कीजिए तो ಸೊ ಇಲ್ಲಿ ಬಂದು ಸ್ವಲ್ಪ ಟೀ ಮತ್ತು ಚಾಕ್ಲೇಟ್ಸ್ಗಳನ್ನ ನಾವು ಪರ್ಚೇಸ್ ಮಾಡಿಕೊಂಡು ರಿಟರ್ನು ನಾವು ಬುಕ್ ಮಾಡಿರೋವಂಥ ರೆಸಾರ್ಟ್ ಕಡೆ ರಿಟರ್ನ್ ಆಗ್ತೀವಿ. ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಅನ್ಬೋದು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಇದು. ಸಿಕ್ಕಾಬಟ್ಟೆ ಚಳಿ ಆಗ್ತಾ ಇರುತ್ತೆ ಸಂಜೆ ಆದಾಗೂ. ದೆನ್ ಸಿ ಯು ಅಟ್ ಅವರ್ ಫನ್ ಪ್ಲೇಸ್ ಫ್ರೆಂಡ್ಸ್.